ವಕ್ಫ್ ಗೊಂದಲದ ಬೆನ್ನಲ್ಲೇ ಚಿಂತಾಮಣಿಯ ಮುರುಘಾ ಮಲ್ಲ ದರ್ಗಾ ಇದು ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತೇಳಿ ಹೇಳಿದ್ದಾರೆ. ನೋಡಿ, ಮುಸ್ಲಿಮರ ಪ್ರಮುಖ ಪಾವಿತ್ರ್ಯವಾದಂಥ ಯಾತ್ರಾ ಸ್ಥಳ ಚಿಂತಾಮಣಿಯ ಮುರುಘಾ ಮಲ್ಲ ದರ್ಗಾ. ಮುಸ್ಲಿಮರ ಯಾತ್ರಾ ಸ್ಥಳ ಮುರುಘಾ ಮಲ್ಲ ಗ್ರಾಮದ ದರ್ಗಾ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಸೇದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ಈ ದರ್ಗಾವನ್ನ ನಿರ್ಮಿಸಲಾಗಿದೆ. ಹಿಂಗಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದು RTI ಕಾರ್ಯಕರ್ತ, ದಾಖಲೆಗಳ ಸಹಿತ ವೀರಭದ್ರೇಗೌಡ. RTI ಕಾರ್ಯಕರ್ತ ವೀರಭದ್ರೇಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಅವರ ಆರೋಪದ ಪ್ರಕಾರ ಚಿಂತಾಮಣಿಯ ಮುರುಘಮಲ್ಲ ಗ್ರಾಮದ ದರ್ಗಾ ಏನಿದೆಯಲ್ಲ, ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ, ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಇಲ್ಲಿ ಸೆದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ದರ್ಗಾವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು RTI ಕಾರ್ಯಕರ್ತ ವೀರಭದ್ರೇಗೌಡ ಅವರ ಆರೋಪ ಆಗಿದೆ. RD 26 CDF 62 ಸ್ವಲ್ಪ ಮಿಸ್ ಆಗಿದೆ. ಡೇಟ್ 6/4/78ರಂತೆ ಮುರುಘಮಲ್ಲ ಫಕೀರ್ ಶಾವಾಲಿ ಜಾಗಕ್ಕೆ ಸೇರಿದ್ದು. ಈ ಸರ್ವೆ ನಂಬರಿನಲ್ಲಿ ಒಂದು ನೀರಿನ ಸೇದುಬಾವಿ, ಮಂಟಪಗಳು 64, 127 7/86/87 RR 529 ಮರಗಳ ಹಕ್ಕುದಾರಿಯನ್ನು ಮೊಹಮ್ಮದ್ ಅಲಿ ರವರಿಗೆ ಮಂಜೂರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ, ಈ ದರ್ಗಾ ಯಾವ ಸಮಯದಲ್ಲಿ ಆ ಹಿಂದೆ ಅಲ್ಲಿ ಮೂಲ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ದಾಖಲೆಗಳು ಕೊಟ್ಟಿದ್ದಾರೆ. ಸದ್ಯ ಈಗ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಚಿಂತಾಮಣಿಯಲ್ಲಿ, ಮಂಜುನಾಥ್? ರಂಜಿತ್, ಖಂಡಿತವಾಗಿ ರಾಜ್ಯದಲ್ಲಿ ಹೊರಪು ವಿವಾದ ಸಾಕಷ್ಟು ತಾರಕಕ್ಕೆ ಏರಿದರ ನಡುವೆ ಈಗ ಮತ್ತೊಂದು ವಿವಾದ ಬೆಳಕಿಗೆ ಬಂದಿರುವಂತದ್ದು. ಮುಸ್ಲಿಮರ ಪವಿತ್ರ ಸ್ಥಳ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ದರ್ಗಾ ಈಗ ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತಕ್ಕಂಥ ದಾಖಲೆಗಳನ್ನ RTI ಕಾರ್ಯಕರ್ತ ವೀರಭದ್ರೇಗೌಡ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಸ್ಫೋಟಕ ಮಾಹಿತಿಯನ್ನ ಈಗ ಬಿಚ್ಚಿಟ್ಟಿರುವಂತದ್ದು. ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ದಾಖಲೆಗಳ ಸಮೇತ ರಾಯಸೆ ಬಿಚ್ಚಿಟ್ಟಿರ್ತಕ್ಕಂಥ RTI ಕಾರ್ಯಕರ್ತ ಈ ಹಿಂದೆ ಅಂದ್ರೆ 1971ರಲ್ಲಿ ವರ್ಪೋರ್ಡ್ ಆಸ್ತಿಗೆ ಸರ್ವೆ ನಂಬರ್ 4ರಲ್ಲಿ ಸುಮಾರು 9 ಎಕರೆ 33 ಗುಂಟೆಯನ್ನ ವರ್ಪೋರ್ಡ್ಗೆ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಸ್ಫೋಟಕವಾಗಿ ಬಿಚ್ಚಿಟ್ಟಿರುವಂತದ್ದು. ಇದರ ಪ್ರಕಾರವಾಗಿ ಹೇಳಲಿಕ್ಕೆ ಹೋದ್ರೆ ಮುರುಘಮಲ್ಲ ದರ್ಗಾ ಏನಿದೆ, ಆ ದರ್ಗಾದ ಸ್ಥಳ ಈ ಹಿಂದೆ ಅಂದ್ರೆ 1971ರ ಹಿಂದೆ ಮುಜರಾಯಿ ಇಲಾಖೆಗೆ ಸೇರಿತ್ತು. ಅಲ್ಲಿ ಒಂದು ಬಾವಿ ಹಾಗೇನೆ ಕಲ್ಯಾಣಿಯ ಒಂದು ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಮಂಟಪಗಳು ಇದ್ವು. ಆದ್ರೆ ಈ ಮಂಟಪಗಳನ್ನ ದಬ್ಬಿ ಈ ಒಂದು ಮುರುಘಮಲ್ಲ ದರ್ಗಾವನ್ನ ಕಟ್ಟಲಾಗಿದೆ. ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಜೊತೆಗೆ 2015 ಮತ್ತು 2016ರಲ್ಲಿ ಈ ಒಂದು ದರ್ಗಾವನ್ನ ತೆರವುಗೊಳಿಸಬೇಕು ಅಂತೇಳಿ ತಹಶೀಲ್ದಾರ್ ಆದೇಶವನ್ನ ಮಾಡಿದ್ರು ಕೂಡ ಇದನ್ನ ಧಿಕ್ಕಾರ ಮಾಡಿ ಇನ್ನೂ ಕೂಡ ಪವಿತ್ರ ಸ್ಥಳವಾಗಿ ಇದು ಇರುವಂತದ್ದು. ಹೀಗಾಗಿ ಇದನ್ನು ಕೂಡ ಗಮನಿಸಬೇಕು ಅಂತೇಳಿ ಈಗ RTI ಕಾರ್ಯಕರ್ತರಾಗಿರ್ತಕ್ಕಂಥ ವೀರಭದ್ರೇಗೌಡ ಸ್ಫೋಟಕವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಇದನ್ನ ದೂರನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ವಿವಾದಕ್ಕೆ ಕೂಡ ಈಗ ಮುರುಘಮಲ್ಲ ದರ್ಗಾ ಕೇಳಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ವಕ್ಫ್ ಗೊಂದಲದ ಬೆನ್ನಲ್ಲೇ ಚಿಂತಾಮಣಿಯ ಮುರುಘಾ ಮಲ್ಲ ದರ್ಗಾ ಇದು ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ, ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತೇಳಿ ಹೇಳಿದ್ದಾರೆ. ನೋಡಿ, ಮುಸ್ಲಿಮರ ಪ್ರಮುಖ ಪಾವಿತ್ರ್ಯವಾದಂಥ ಯಾತ್ರಾ ಸ್ಥಳ ಚಿಂತಾಮಣಿಯ ಮುರುಘಾ ಮಲ್ಲ ದರ್ಗಾ. ಮುಸ್ಲಿಮರ ಯಾತ್ರಾ ಸ್ಥಳ ಮುರುಘಮಲ್ಲ ಗ್ರಾಮದ ದರ್ಗಾ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಸೇದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ಈ ದರ್ಗಾವನ್ನ ನಿರ್ಮಿಸಲಾಗಿದೆ. ಹಿಂಗಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದು RTI ಕಾರ್ಯಕರ್ತ, ದಾಖಲೆಗಳ ಸಹಿತ ವೀರಭದ್ರೇಗೌಡ. RTI ಕಾರ್ಯಕರ್ತ ವೀರಭದ್ರೇಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಅವರ ಆರೋಪದ ಪ್ರಕಾರ ಚಿಂತಾಮಣಿಯ ಮುರುಘಮಲ್ಲ ಗ್ರಾಮದ ದರ್ಗಾ ಏನಿದೆಯಲ್ಲ, ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ, ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಇಲ್ಲಿ ಸೆದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ದರ್ಗಾವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು RTI ಕಾರ್ಯಕರ್ತ ವೀರಭದ್ರೇಗೌಡ ಅವರ ಆರೋಪ ಆಗಿದೆ. RD 26 CDF 62 ಸ್ವಲ್ಪ ಮಿಸ್ ಆಗಿದೆ. ಡೇಟ್ 6/4/78ರಂತೆ ಮುರುಘಮಲ್ಲ ಫಕೀರ್ ಶಾವಾಲಿ ಜಾಗಕ್ಕೆ ಸೇರಿದ್ದು. ಈ ಸರ್ವೆ ನಂಬರಿನಲ್ಲಿ ಒಂದು ನೀರಿನ ಸೇದುಬಾವಿ, ಮಂಟಪಗಳು 64, 127 7
ಬಾರ್ 8687 RR5929 ಮರಗಳ ಹಕ್ಕುದಾರಿಯನ್ನು ಮೊಹಮ್ಮದ್ ಅಲಿರವರಿಗೆ ಮಂಜೂರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ, ಈ ದರ್ಗಾ ಯಾವ ಸಮಯದಲ್ಲಿ ಆ ಹಿಂದೆ ಅಲ್ಲಿ ಮೂಲ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ದಾಖಲೆಗಳು ಕೊಟ್ಟಿದ್ದಾರೆ. ಸದ್ಯ ಈಗ ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಚಿಂತಾಮಣಿಯಲ್ಲಿ ಮಂಜುನಾಥ್? ರಂಜಿತ್, ಖಂಡಿತವಾಗಿ ರಾಜ್ಯದಲ್ಲಿ ಹೊರಪು ವಿವಾದ ಸಾಕಷ್ಟು ತಾರಕಕ್ಕೆ ಏರಿದರ ನಡುವೆ ಈಗ ಮತ್ತೊಂದು ವಿವಾದ ಬೆಳಕಿಗೆ ಬಂದಿರುವಂತದ್ದು. ಮುಸ್ಲಿಮರ ಪವಿತ್ರ ಸ್ಥಳ ಆಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಮುರುಘಾಮಲ್ಲ ದರ್ಗಾ ಈಗ ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತಕ್ಕಂಥ ದಾಖಲೆಗಳನ್ನ RTI ಕಾರ್ಯಕರ್ತ ವೀರಭದ್ರೇಗೌಡ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಸ್ಫೋಟಕ ಮಾಹಿತಿಯನ್ನ ಈಗ ಬಿಚ್ಚಿಟ್ಟಿರುವಂತದ್ದು. ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ದಾಖಲೆಗಳ ಸಮೇತ ರಾಯಸೆ ಬಿಚ್ಚಿಟ್ಟಿರ್ತಕ್ಕಂಥ RTI ಕಾರ್ಯಕರ್ತ ಈ ಹಿಂದೆ ಅಂದ್ರೆ 1971ರಲ್ಲಿ ವರ್ಪೋರ್ಡ್ ಆಸ್ತಿಗೆ ಸರ್ವೆ ನಂಬರ್ 4ರಲ್ಲಿ ಸುಮಾರು 9 ಎಕರೆ 33 ಗುಂಟೆಯನ್ನ ವರ್ಪೋರ್ಡ್ಗೆ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಸ್ಫೋಟಕವಾಗಿ ಬಿಚ್ಚಿಟ್ಟಿರುವಂತದ್ದು. ಇದರ ಪ್ರಕಾರವಾಗಿ ಹೇಳಲಿಕ್ಕೆ ಹೋದ್ರೆ ಮುರುಘಾಮಲ್ಲ ದರ್ಗಾ ಏನಿದೆ ಆ ದರ್ಗಾದ ಸ್ಥಳ ಈ ಹಿಂದೆ ಅಂದ್ರೆ 1971ರ ಹಿಂದೆ ಮುಜರಾಯಿ ಇಲಾಖೆಗೆ ಸೇರಿತ್ತು. ಅಲ್ಲಿ ಒಂದು ಬಾವಿ ಹಾಗೇನೆ ಕಲ್ಯಾಣಿಯ ಒಂದು ಇತ್ತು. ಅದ್ರ ಜೊತೆಗೆ ಸಾಕಷ್ಟು ಮಂಟಪಗಳು ಇದ್ವು. ಆದ್ರೆ ಈ ಮಂಟಪಗಳನ್ನ ದಬ್ಬಿ ಈ ಒಂದು ಮುರುಘಾಮಲ್ಲ ದರ್ಗಾವನ್ನ ಕಟ್ಟಲಾಗಿದೆ. ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಜೊತೆಗೆ 2015 ಮತ್ತು 16ರಲ್ಲಿ ಈ ಒಂದು ದರ್ಗಾವನ್ನ ತೆರವುಗೊಳಿಸಬೇಕು ಅಂತೇಳಿ ತಹಶೀಲ್ದಾರ್ ಆದೇಶವನ್ನ ಮಾಡಿದ್ರು ಕೂಡ ಇದನ್ನ ಧಿಕ್ಕಾರ ಮಾಡಿ ಇನ್ನೂ ಕೂಡ ಪವಿತ್ರ ಸ್ಥಳವಾಗಿ ಇದು ಇರುವಂತದ್ದು. ಹೀಗಾಗಿ ಇದನ್ನು ಕೂಡ ಗಮನಿಸಬೇಕು ಅಂತೇಳಿ ಈಗ RTI ಕಾರ್ಯಕರ್ತರಾಗಿರ್ತಕ್ಕಂಥ ವೀರಭದ್ರೇಗೌಡ ಸ್ಫೋಟಕವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಇದನ್ನ ದೂರನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ವಿವಾದಕ್ಕೆ ಕೂಡ ಈಗ ಮುರುಘಾಮಲ್ಲ ದರ್ಗಾ ಕೇಳಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ವಕ್ಫ್ ಗೊಂದಲದ ಬೆನ್ನಲ್ಲೇ ಚಿಂತಾಮಣಿಯ ಮುರುಘಾಮಲ್ಲ ದರ್ಗಾ ಇದು ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ. ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತೇಳಿ ಹೇಳಿದ್ದಾರೆ. ನೋಡಿ, ಮುಸ್ಲಿಮರ ಪ್ರಮುಖ ಪಾವಿತ್ರ್ಯವಾದಂಥ ಯಾತ್ರಾ ಸ್ಥಳ ಚಿಂತಾಮಣಿಯ ಮುರುಘಾಮಲ್ಲ ದರ್ಗಾ. ಮುಸ್ಲಿಮರ ಯಾತ್ರಾ ಸ್ಥಳ ಮುರುಘಾಮಲ್ಲ ಗ್ರಾಮದ ದರ್ಗಾ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಸೇದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ಈ ದರ್ಗಾವನ್ನ ನಿರ್ಮಿಸಲಾಗಿದೆ. ಹೆಂಗಂತೇಳಿ ಗಂಭೀರ ಆರೋಪವನ್ನ ಮಾಡಿದ್ದು RTI ಕಾರ್ಯಕರ್ತ ದಾಖಲೆಗಳ ಸಹಿತ ವೀರಭದ್ರೇಗೌಡ. RTI ಕಾರ್ಯಕರ್ತ ವೀರಭದ್ರೇಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಅವರ ಆರೋಪದ ಪ್ರಕಾರ ಚಿಂತಾಮಣಿಯ ಮುರುಘಾಮಲ್ಲ ಗ್ರಾಮದ ದರ್ಗಾ ಏನಿದೆಯಲ್ಲ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಇಲ್ಲಿ ಸೆದುಬಾವಿ ಹಾಗೂ ಕಲ್ಯಾಣಿಯನ್ನ ಮುಚ್ಚಿ ದರ್ಗಾವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು RTI ಕಾರ್ಯಕರ್ತ ವೀರಭದ್ರೇಗೌಡ ಅವರ ಆರೋಪ ಆಗಿದೆ. RD 26 CDF 62 ಸ್ವಲ್ಪ ಮಿಸ್ ಆಗಿದೆ. ಡೇಟ್ 6/4/2008ರಂತೆ ಮುರುಘಾಮಲ್ಲ ಫಕೀರ್ ಶಾವಾಲಿ ಜಾಗಕ್ಕೆ ಸೇರಿದ್ದು. ಈ ಸರ್ವೆ ನಂಬರಿನಲ್ಲಿ ಒಂದು ನೀರಿನ ಸೇದು ಬಾವಿ, ಮಂಟಪಗಳು 64,